ಎನ್ ದೇಸಾಯಿ ಆಯೋಗ ಅದು ವಾಪಸ್ ತಗೊಂಡ್ರು. ಆ ನಂತರ ಲೋಕಾಯುಕ್ತ, ಆ ನಂತರ ಇಡಿ, ಈಗ ಸಿಬಿಐ ಕೂಡ ಬರುತ್ತಂತೆ. ಒಟ್ಟಾರೆ ಮೂಡ್ ಆಫ್ ಆಗಿದೆ ಸಿಎಂಗೆ. ಸಿದ್ದು ಅವರಿಗೆ ಮೂಡ್ ಆಫ್. ಮುಡಾಕೆ ಸಿಬಿಐಗೆ ವಹಿಸಲು ಸಿಎಂಐ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇದೆ. ಸ್ಥಳೀಯ ಅಧಿಕಾರಿಗಳು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸಿಬಿಐಗೆ ನೀಡಿ ಅಂತ ಸಿಎಂಐ ಪರ ವಕೀಲರು ಇವತ್ತು ವಾದ ಮಾಡಿದರು. ದೇವರಾಜ್ ಪರ ದುಷ್ಯಂತ್ ದವೆಯಿಂದ ಪ್ರತಿವಾದ ಬಂತು. ಲೋಕಾಗೆ ಕೊಟ್ಟ ದೂರಲ್ಲೇ ಸಿಬಿಐ ತನಿಖೆ ಬಗ್ಗೆ ಉಲ್ಲೇಖಿಸಿಲ್ಲ. ಸ್ನೇಹಮಯ ಕೃಷ್ಣ ಕೋರ್ಟ್ಗೆ ಕೆಲ ದಾಖಲೆ ಮುಚ್ಚಿಟ್ಟಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಅಗತ್ಯತೆ ಇಲ್ಲ ಎಂದು ದವೆ ವಾದ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದರು. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು ಅಂತ ಸಿಬಲ್ ಹೇಳಿದ್ದಾರೆ. ಅಂದರೆ ಏನಾಯಿತು ವೀಕ್ಷಕರೇ, ಇದು ಅಂತಂದರೆ ಇವತ್ತು ಹೈಕೋರ್ಟಲ್ಲಿ ಎರಡು ಕೇಸ್ಗಳು ಬಂತು. ಏನಪ್ಪ ಅಂತಂದರೆ ಸಿಬಿಐ ಕೊಡಬೇಕಾ ಕೊಡಬಾರ್ದು ಇದರ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ ಇಡಿ ಇಬ್ಬರಿಗೆ ನೋಟಿಸ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡ್ತು. ಆನಂತರ ಇನ್ನೊಂದು ಬೆಂಚಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಈ ಲೋಕಾಯುಕ್ತ ವರದಿಯನ್ನು ಅವರು ಅರ್ಧ ಸಲ್ಲಿಸಿದ್ದಾರೆ. ಈಗ ಅದನ್ನೇ ಹಿಡ್ಕೊತೀನಿ. ನಾನು ಮೊನ್ನೆ ಹೇಳಿದ್ದೆ, ಯಾಕೆ ಲೋಕಾಯುಕ್ತ ಆತುರಾತುರವಾಗಿ ಕೊಡ್ತಾ ಇದೆ ಅಂತಂದರೆ ಒಂದು ತನಿಖೆ ಕಂಪ್ಲೀಟ್ ಆಗುವಾಗ ಮತ್ತೊಂದು ಮಾಡಬಾರ್ದು, ಅದು ಜಡ್ಜ್ಮೆಂಟ್ಗಳಲ್ಲಿ ಇಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾಳಿದ್ದು 10ನೇ ತಾರೀಕು ತನಕ ಭೈರತಿ ಸುರೇಶ್ ಮತ್ತು ಇವರಿಗೆ ಪಾರ್ವತಿ ಮೇಡಮ್ ಅವರಿಗೆ ಏನು ಯಾವುದೇ ಕಾರಣಕ್ಕೂ ನೋಟಿಸನ್ನು ಮುಂದಿನ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ 10ನೇ ತಾರೀಕು ತನಕ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್ ಎನ್ ದೇಸಾಯಿ ಆಯೋಗ ಅದು ವಾಪಸ್ ತಗೊಂಡ್ರು. ಆ ನಂತರ ಲೋಕಾಯುಕ್ತ, ಆ ನಂತರ ಇಡಿ, ಈಗ ಸಿಬಿಐ ಕೂಡ ಬರುತ್ತಂತೆ. ಒಟ್ಟಾರೆ ಮೂಡ್ ಆಫ್ ಆಗಿದೆ ಸಿಎಂಗೆ. ಸಿದ್ದು ಅವರಿಗೆ ಮೂಡ್ ಆಫ್. ಮುಡಾಕೆ ಸಿಬಿಐಗೆ ವಹಿಸಲು ಸಿಎಂಐ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇದೆ. ಸ್ಥಳೀಯ ಅಧಿಕಾರಿಗಳು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸಿಬಿಐಗೆ ನೀಡಿ ಅಂತ ಸಿಎಂಐ ಪರ ವಕೀಲರು ಇವತ್ತು ವಾದ ಮಾಡಿದರು. ದೇವರಾಜ್ ಪರ ದುಷ್ಯಂತ್ ದವೆಯಿಂದ ಪ್ರತಿವಾದ ಬಂತು. ಲೋಕಾಗೆ ಕೊಟ್ಟ ದೂರಲ್ಲೇ ಸಿಬಿಐ ತನಿಖೆ ಬಗ್ಗೆ ಉಲ್ಲೇಖಿಸಿಲ್ಲ. ಸ್ನೇಹಮಯ ಕೃಷ್ಣ ಕೋರ್ಟ್ಗೆ ಕೆಲ ದಾಖಲೆ ಮುಚ್ಚಿಟ್ಟಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಅಗತ್ಯತೆ ಇಲ್ಲ ಎಂದು ದವೆ ವಾದ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದರು. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು ಅಂತ ಸಿಬಲ್ ಹೇಳಿದ್ದಾರೆ. ಅಂದರೆ ಏನಾಯಿತು ವೀಕ್ಷಕರೇ, ಇದು ಅಂತಂದರೆ ಇವತ್ತು ಹೈಕೋರ್ಟಲ್ಲಿ ಎರಡು ಕೇಸ್ಗಳು ಬಂತು. ಏನಪ್ಪ ಅಂತಂದರೆ ಸಿಬಿಐ ಕೊಡಬೇಕಾ ಕೊಡಬಾರ್ದು ಇದರ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ ಇಡಿ ಇಬ್ಬರಿಗೆ ನೋಟಿಸ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡ್ತು. ಆನಂತರ ಇನ್ನೊಂದು ಬೆಂಚಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಈ ಲೋಕಾಯುಕ್ತ ವರದಿಯನ್ನು ಅವರು ಅರ್ಧ ಸಲ್ಲಿಸಿದ್ದಾರೆ. ಈಗ ಅದನ್ನೇ ಹಿಡ್ಕೊತೀನಿ. ನಾನು ಮೊನ್ನೆ ಹೇಳಿದ್ದೆ, ಯಾಕೆ ಲೋಕಾಯುಕ್ತ ಆತುರಾತುರವಾಗಿ ಕೊಡ್ತಾ ಇದೆ ಅಂತಂದರೆ ಒಂದು ತನಿಖೆ ಕಂಪ್ಲೀಟ್ ಆಗುವಾಗ ಮತ್ತೊಂದು ಮಾಡಬಾರ್ದು, ಅದು ಜಡ್ಜ್ಮೆಂಟ್ಗಳಲ್ಲಿ ಇಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾಳಿದ್ದು 10ನೇ ತಾರೀಕು ತನಕ ಭೈರತಿ ಸುರೇಶ್ ಮತ್ತು ಇವರಿಗೆ ಪಾರ್ವತಿ ಮೇಡಮ್ ಅವರಿಗೆ ಏನು ಯಾವುದೇ ಕಾರಣಕ್ಕೂ ನೋಟಿಸನ್ನು ಮುಂದಿನ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ 10ನೇ ತಾರೀಕು ತನಕ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್ ಎನ್ ದೇಸಾಯಿ ಆಯೋಗ ಅದು ವಾಪಸ್ ತಗೊಂಡ್ರು. ಆ ನಂತರ ಲೋಕಾಯುಕ್ತ, ಆ ನಂತರ ಇಡಿ, ಈಗ ಸಿಬಿಐ ಕೂಡ ಬರುತ್ತಂತೆ. ಒಟ್ಟಾರೆ ಮೂಡ್ ಆಫ್ ಆಗಿದೆ ಸಿಎಂಗೆ. ಸಿದ್ದು ಅವರಿಗೆ ಮೂಡ್ ಆಫ್. ಮುಡಾಕೆ ಸಿಬಿಐಗೆ ವಹಿಸಲು ಸಿಎಂಐ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇದೆ. ಸ್ಥಳೀಯ ಅಧಿಕಾರಿಗಳು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸಿಬಿಐಗೆ ನೀಡಿ ಅಂತ ಸಿಎಂಐ ಪರ ವಕೀಲರು ಇವತ್ತು ವಾದ ಮಾಡಿದರು. ದೇವರಾಜ್ ಪರ ದುಷ್ಯಂತ್ ದವೆಯಿಂದ ಪ್ರತಿವಾದ ಬಂತು. ಲೋಕಾಗೆ ಕೊಟ್ಟ ದೂರಲ್ಲೇ ಸಿಬಿಐ ತನಿಖೆ ಬಗ್ಗೆ ಉಲ್ಲೇಖಿಸಿಲ್ಲ. ಸ್ನೇಹಮಯ ಕೃಷ್ಣ ಕೋರ್ಟ್ಗೆ ಕೆಲ ದಾಖಲೆ ಮುಚ್ಚಿಟ್ಟಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಅಗತ್ಯತೆ ಇಲ್ಲ ಎಂದು ದವೆ ವಾದ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದರು. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು ಅಂತ ಸಿಬಲ್ ಹೇಳಿದ್ದಾರೆ. ಅಂದರೆ ಏನಾಯಿತು ವೀಕ್ಷಕರೇ, ಇದು ಅಂತಂದರೆ ಇವತ್ತು ಹೈಕೋರ್ಟಲ್ಲಿ ಎರಡು ಕೇಸ್ಗಳು ಬಂತು. ಏನಪ್ಪ ಅಂತಂದರೆ ಸಿಬಿಐ ಕೊಡಬೇಕಾ ಕೊಡಬಾರ್ದು ಇದರ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ ಇಡಿ ಇಬ್ಬರಿಗೆ ನೋಟಿಸ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡ್ತು. ಆನಂತರ ಇನ್ನೊಂದು ಬೆಂಚಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಈ ಲೋಕಾಯುಕ್ತ ವರದಿಯನ್ನು ಅವರು ಅರ್ಧ ಸಲ್ಲಿಸಿದ್ದಾರೆ. ಈಗ ಅದನ್ನೇ ಹಿಡ್ಕೊತೀನಿ. ನಾನು ಮೊನ್ನೆ ಹೇಳಿದ್ದೆ, ಯಾಕೆ ಲೋಕಾಯುಕ್ತ ಆತುರಾತುರವಾಗಿ ಕೊಡ್ತಾ ಇದೆ ಅಂತಂದರೆ ಒಂದು ತನಿಖೆ ಕಂಪ್ಲೀಟ್ ಆಗುವಾಗ ಮತ್ತೊಂದು ಮಾಡಬಾರ್ದು, ಅದು ಜಡ್ಜ್ಮೆಂಟ್ಗಳಲ್ಲಿ ಇಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾಳಿದ್ದು 10ನೇ ತಾರೀಕು ತನಕ ಭೈರತಿ ಸುರೇಶ್ ಮತ್ತು ಇವರಿಗೆ ಪಾರ್ವತಿ ಮೇಡಮ್ ಅವರಿಗೆ ಏನು ಯಾವುದೇ ಕಾರಣಕ್ಕೂ ನೋಟಿಸನ್ನು ಮುಂದಿನ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ 10ನೇ ತಾರೀಕು ತನಕ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್ ಎನ್ ದೇಸಾಯಿ ಆಯೋಗ ಅದು ವಾಪಸ್ ತಗೊಂಡ್ರು. ಆ ನಂತರ ಲೋಕಾಯುಕ್ತ, ಆ ನಂತರ ಇಡಿ, ಈಗ ಸಿಬಿಐ ಕೂಡ ಬರುತ್ತಂತೆ. ಒಟ್ಟಾರೆ ಮೂಡ್ ಆಫ್ ಆಗಿದೆ ಸಿಎಂಗೆ. ಸಿದ್ದು ಅವರಿಗೆ ಮೂಡ್ ಆಫ್. ಮುಡಾಕೆ ಸಿಬಿಐಗೆ ವಹಿಸಲು ಸಿಎಂಐ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇದೆ. ಸ್ಥಳೀಯ ಅಧಿಕಾರಿಗಳು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸಿಬಿಐಗೆ ನೀಡಿ ಅಂತ ಸಿಎಂಐ ಪರ ವಕೀಲರು ಇವತ್ತು ವಾದ ಮಾಡಿದರು. ದೇವರಾಜ್ ಪರ ದುಷ್ಯಂತ್ ದವೆಯಿಂದ ಪ್ರತಿವಾದ ಬಂತು. ಲೋಕಾಗೆ ಕೊಟ್ಟ ದೂರಲ್ಲೇ ಸಿಬಿಐ ತನಿಖೆ ಬಗ್ಗೆ ಉಲ್ಲೇಖಿಸಿಲ್ಲ. ಸ್ನೇಹಮಯ ಕೃಷ್ಣ ಕೋರ್ಟ್ಗೆ ಕೆಲ ದಾಖಲೆ ಮುಚ್ಚಿಟ್ಟಿದ್ದಾರೆ.
ಹೀಗಾಗಿ ಸಿಬಿಐ ತನಿಖೆ ಅಗತ್ಯತೆ ಇಲ್ಲ ಎಂದು ದವೆ ವಾದ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದರು. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು ಅಂತ ಸಿಬಲ್ ಹೇಳಿದ್ದಾರೆ. ಅಂದರೆ ಏನಾಯಿತು ವೀಕ್ಷಕರೇ, ಇದು ಅಂತಂದರೆ ಇವತ್ತು ಹೈಕೋರ್ಟಲ್ಲಿ 2 ಕೇಸ್ಗಳು ಬಂತು. ಏನಪ್ಪ ಅಂತಂದರೆ ಸಿಬಿಐ ಕೊಡಬೇಕಾ ಕೊಡಬಾರ್ದು ಇದರ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ ಇಡಿ ಇಬ್ಬರಿಗೆ ನೋಟಿಸ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡ್ತು. ಆನಂತರ ಇನ್ನೊಂದು ಬೆಂಚಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಈ ಲೋಕಾಯುಕ್ತ ವರದಿಯನ್ನು ಅವರು ಅರ್ಧ ಸಲ್ಲಿಸಿದ್ದಾರೆ. ಈಗ ಅದನ್ನೇ ಹಿಡ್ಕೊತೀನಿ. ನಾನು ಮೊನ್ನೆ ಹೇಳಿದ್ದೆ, ಯಾಕೆ ಲೋಕಾಯುಕ್ತ ಆತುರಾತುರವಾಗಿ ಕೊಡ್ತಾ ಇದೆ ಅಂತಂದರೆ ಒಂದು ತನಿಖೆ ಕಂಪ್ಲೀಟ್ ಆಗುವಾಗ ಮತ್ತೊಂದು ಮಾಡಬಾರ್ದು, ಅದು ಜಡ್ಜ್ಮೆಂಟ್ಗಳಲ್ಲಿ ಇಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾಳಿದ್ದು 10ನೇ ತಾರೀಕು ತನಕ ಭೈರತಿ ಸುರೇಶ್ ಮತ್ತು ಇವರಿಗೆ ಪಾರ್ವತಿ ಮೇಡಮ್ ಅವರಿಗೆ ಏನು ಯಾವುದೇ ಕಾರಣಕ್ಕೂ ನೋಟಿಸನ್ನು ಮುಂದಿನ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ 10ನೇ ತಾರೀಕು ತನಕ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್ ಎನ್ ದೇಸಾಯಿ ಆಯೋಗ ಅದು ವಾಪಸ್ ತಗೊಂಡ್ರು. ಆ ನಂತರ ಲೋಕಾಯುಕ್ತ, ಆ ನಂತರ ಇಡಿ, ಈಗ ಸಿಬಿಐ ಕೂಡ ಬರುತ್ತಂತೆ. ಒಟ್ಟಾರೆ ಮೂಡ್ ಆಫ್ ಆಗಿದೆ ಸಿಎಂಗೆ. ಸಿದ್ದು ಅವರಿಗೆ ಮೂಡ್ ಆಫ್. ಮುಡಾಕ್ಕೆ ಸಿಬಿಐಗೆ ವಹಿಸಲು ಸಿಎಂಐ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇದೆ. ಸ್ಥಳೀಯ ಅಧಿಕಾರಿಗಳು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸಿಬಿಐಗೆ ನೀಡಿ ಅಂತ ಸಿಎಂಐ ಪರ ವಕೀಲರು ಇವತ್ತು ವಾದ ಮಾಡಿದರು. ದೇವರಾಜ್ ಪರ ದುಷ್ಯಂತ್ ದವೆಯಿಂದ ಪ್ರತಿವಾದ ಬಂತು. ಲೋಕಾಗೆ ಕೊಟ್ಟ ದೂರಲ್ಲೇ ಸಿಬಿಐ ತನಿಖೆ ಬಗ್ಗೆ ಉಲ್ಲೇಖಿಸಿಲ್ಲ. ಸ್ನೇಹಮೈ ಕೃಷ್ಣ ಕೋರ್ಟ್ಗೆ ಕೆಲ ದಾಖಲೆ ಮುಚ್ಚಿಟ್ಟಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಅಗತ್ಯತೆ ಇಲ್ಲ ಎಂದು ದವೆ ವಾದ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದರು. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು ಅಂತ ಸಿಬಲ್ ಹೇಳಿದ್ದಾರೆ. ಅಂದರೆ ಏನಾಯಿತು ವೀಕ್ಷಕರೇ, ಇದು ಅಂತಂದರೆ ಇವತ್ತು ಹೈಕೋರ್ಟಲ್ಲಿ 2 ಕೇಸ್ಗಳು ಬಂತು. ಏನಪ್ಪ ಅಂತಂದರೆ ಸಿಬಿಐ ಕೊಡಬೇಕಾ ಕೊಡಬಾರ್ದು ಇದರ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ ಇಡಿ ಇಬ್ಬರಿಗೆ ನೋಟಿಸ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡ್ತು. ಆನಂತರ ಇನ್ನೊಂದು ಬೆಂಚಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಈ ಲೋಕಾಯುಕ್ತ ವರದಿಯನ್ನು ಅವರು ಅರ್ಧ ಸಲ್ಲಿಸಿದ್ದಾರೆ. ಈಗ ಅದನ್ನೇ ಹಿಡ್ಕೊತೀನಿ. ನಾನು ಮೊನ್ನೆ ಹೇಳಿದ್ದೆ, ಯಾಕೆ ಲೋಕಾಯುಕ್ತ ಆತುರಾತುರವಾಗಿ ಕೊಡ್ತಾ ಇದೆ ಅಂತಂದರೆ ಒಂದು ತನಿಖೆ ಕಂಪ್ಲೀಟ್ ಆಗುವಾಗ ಮತ್ತೊಂದು ಮಾಡಬಾರ್ದು, ಅದು ಜಡ್ಜ್ಮೆಂಟ್ಗಳಲ್ಲಿ ಇಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾಳಿದ್ದು 10ನೇ ತಾರೀಕು ತನಕ ಭೈರತಿ ಸುರೇಶ್ ಮತ್ತು ಇವರಿಗೆ ಪಾರ್ವತಿ ಮೇಡಮ್ ಅವರಿಗೆ ಏನು ಯಾವುದೇ ಕಾರಣಕ್ಕೂ ನೋಟಿಸನ್ನು ಮುಂದಿನ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ 10ನೇ ತಾರೀಕು ತನಕ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್ ಎನ್ ದೇಸಾಯಿ ಆಯೋಗ ಅದು ವಾಪಸ್ ತಗೊಂಡ್ರು. ಆ ನಂತರ ಲೋಕಾಯುಕ್ತ, ಆ ನಂತರ ಇಡಿ, ಈಗ ಸಿಬಿಐ ಕೂಡ ಬರುತ್ತಂತೆ. ಒಟ್ಟಾರೆ ಮೂಡ್ ಆಫ್ ಆಗಿದೆ ಸಿಎಂಗೆ. ಸಿದ್ದು ಅವರಿಗೆ ಮೂಡ್ ಆಫ್. ಮುಡಾಕ್ಕೆ ಸಿಬಿಐಗೆ ವಹಿಸಲು ಸಿಎಂಐ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಇದೆ. ಸ್ಥಳೀಯ ಅಧಿಕಾರಿಗಳು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸಿಬಿಐಗೆ ನೀಡಿ ಅಂತ ಸಿಎಂಐ ಪರ ವಕೀಲರು ಇವತ್ತು ವಾದ ಮಾಡಿದರು. ದೇವರಾಜ್ ಪರ ದುಷ್ಯಂತ್ ದವೆಯಿಂದ ಪ್ರತಿವಾದ ಬಂತು. ಲೋಕಾಗೆ ಕೊಟ್ಟ ದೂರಲ್ಲೇ ಸಿಬಿಐ ತನಿಖೆ ಬಗ್ಗೆ ಉಲ್ಲೇಖಿಸಿಲ್ಲ. ಸ್ನೇಹಮೈ ಕೃಷ್ಣ ಕೋರ್ಟ್ಗೆ ಕೆಲ ದಾಖಲೆ ಮುಚ್ಚಿಟ್ಟಿದ್ದಾರೆ. ಹೀಗಾಗಿ ಸಿಬಿಐ ತನಿಖೆ ಅಗತ್ಯತೆ ಇಲ್ಲ ಎಂದು ದವೆ ವಾದ ಮಾಡ್ತಾರೆ. ಸರ್ಕಾರದ ಪರ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡಿಸಿದರು. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೋರ್ಟ್ ಸಿಬಿಐ ತನಿಖೆ ನೀಡುವಂತಿಲ್ಲ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು ಅಂತ ಸಿಬಲ್ ಹೇಳಿದ್ದಾರೆ. ಅಂದರೆ ಏನಾಯಿತು ವೀಕ್ಷಕರೇ, ಇದು ಅಂತಂದರೆ ಇವತ್ತು ಹೈಕೋರ್ಟಲ್ಲಿ 2 ಕೇಸ್ಗಳು ಬಂತು. ಏನಪ್ಪ ಅಂತಂದರೆ ಸಿಬಿಐ ಕೊಡಬೇಕಾ ಕೊಡಬಾರ್ದು ಇದರ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ ಇಡಿ ಇಬ್ಬರಿಗೆ ನೋಟಿಸ್ ಕೊಟ್ಟಿತ್ತು, ಅದನ್ನು ರದ್ದು ಮಾಡ್ತು. ಆನಂತರ ಇನ್ನೊಂದು ಬೆಂಚಲ್ಲಿ ಏನಾಯಿತು ಅಂದರೆ ಹೈಕೋರ್ಟ್ಗೆ ಈ ಲೋಕಾಯುಕ್ತ ವರದಿಯನ್ನು ಅವರು ಅರ್ಧ ಸಲ್ಲಿಸಿದ್ದಾರೆ. ಈಗ ಅದನ್ನೇ ಹಿಡ್ಕೊತೀನಿ. ನಾನು ಮೊನ್ನೆ ಹೇಳಿದ್ದೆ, ಯಾಕೆ ಲೋಕಾಯುಕ್ತ ಆತುರಾತುರವಾಗಿ ಕೊಡ್ತಾ ಇದೆ ಅಂತಂದರೆ ಒಂದು ತನಿಖೆ ಕಂಪ್ಲೀಟ್ ಆಗುವಾಗ ಮತ್ತೊಂದು ಮಾಡಬಾರ್ದು, ಅದು ಜಡ್ಜ್ಮೆಂಟ್ಗಳಲ್ಲಿ ಇಲ್ಲ ಅಂತೇಳಿ ಹೇಳುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಾಳಿದ್ದು 10ನೇ ತಾರೀಕು ತನಕ ಭೈರತಿ ಸುರೇಶ್ ಮತ್ತು ಇವರಿಗೆ ಪಾರ್ವತಿ ಮೇಡಮ್ ಅವರಿಗೆ ಏನು ಯಾವುದೇ ಕಾರಣಕ್ಕೂ ನೋಟಿಸನ್ನು ಮುಂದಿನ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ 10ನೇ ತಾರೀಕು ತನಕ ರಿಲೀಫ್ ಕೊಟ್ಟಿದೆ. ನೆಕ್ಸ್ಟ್